ಸತ್ತೋಗಿತ್ತು. ಸಮಾಧಿಯಿಂದ ತೆಗೆದು ಇದನ್ನು ಮತ್ತೆ ಜೀವ ಕೊಡ್ತಾ ಇದ್ದೀವಿ. ಇದು TFR ಲೂನಾ ಮೈಸೂರು ರಿಜಿಸ್ಟ್ರೇಷನ್ನು. ಸೊ ಇದು ಗಾಡಿ ಎಲ್ಲಿತ್ತು ಗೊತ್ತಾ? ಅಲ್ಲಿ ತೋರಿಸ್ತೀನಿ ತಡ್ರಿ ಒಂದು ನಿಮಿಷ. ಅಲ್ಲಿತ್ತು ಗಿಡಗಳ ಮಧ್ಯೆ ಇತ್ತು. ಇಲ್ಲಿಗೆ ತಂದಿದ್ದೀವಿ. ಈಗ ಸಣ್ಣ ಪುಟ್ಟ ಕೆರಿತಾ ಇದ್ದೀವಿ. ಇದನ್ನು ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಪ್ಪ. ಹೆಂಗೆ ಬರುತ್ತೆ ಹೆಂಗೆ ಕತೆ. ಒರಿಜಿನಲ್ ಗಾಡಿ ಲೂನಾ, ಕೆನೆಟೆಕ್ ಲೂನಾ, ಎಲ್ಲ ಒರಿಜಿನಲ್ ಪಾರ್ಟ್ಸ್ ಇದೆ ಇದರಲ್ಲಿ. ಯಾವುದು ಕೂಡ ಏನೂ ಇಲ್ಲ. ಮೀಟ್ರಿಂದ ಹಿಡಿದು ವೀಲು ಎಲ್ಲ ಒರಿಜಿನಲ್ ಗುರು. ಸೊ ಇದನ್ನು ತರೋಕ್ಕೆ ಹೆಲ್ಪ್ ಮಾಡಿದಂಥ ಮಿಸ್ಟರ್ ರಘು ಅವ್ರಿಗೆ ಧನ್ಯವಾದಗಳು. ಹಾಂ, ನೋಡೋಣ ಇದನ್ನು ಈಗ ಕ್ಲೀನ್ ಮಾಡೋಣ ಬನ್ನಿ. ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸದ್ಯಕ್ಕೆ ನಿಲ್ಸವ. ಇದ್ರ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಏನು ಕತೆ ಅಂತ ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೆ ಇದು ಮಣ್ಣು ಕೆರಿತಾ ಇದ್ದೀನಿ. ಫ್ರಂಟ್ ಫೀಲ್ ಮಣ್ಣು ಸಿಕ್ಕಾಪಟ್ಟ ಇದೆ. ಗಿಡಗಳೆಲ್ಲ ಸತ್ಯ ಎಲ್ಲ ಕಟ್ಕೊಬಿಟ್ಟಿತ್ತು. ಇದನ್ನೆಲ್ಲ ಬಿಡಿಸಿ ಈಗ ಇದನ್ನು ಮಣ್ಣೆಲ್ಲ ಕ್ಲೀನಾಗಿ ಕೆರಿಬೇಕು. ಮಣ್ಣೆಲ್ಲ ತುಂಬ್ಕೊಬಿಟ್ಟೈತೆ ನೋಡಿ ಇಲ್ಲಿ ರಸ್ಟ್. ಇದನ್ನೀಗ ಸತ್ತೋಗಿತ್ತು. ಸಮಾಧಿಯಿಂದ ತೆಗೆದು ಇದನ್ನು ಮತ್ತೆ ಜೀವ ಕೊಡ್ತಾ ಇದ್ದೀವಿ. ಹೆಂಗೆ ಬರುತ್ತೆ ಹೆಂಗೆ ಕತೆ ಅಂತ ಗೊತ್ತಿಲ್ಲ, ಕಾದು ನೋಡಿ. $50 kg. ಇದು ನೋಡಿ ಹಂಗೆ ಎಸ್ದು ಬಿಡ್ರಿ ನೀವು. ಕೈನೆಟಿಕ್ ಎಲ್ಲ ಪಾರ್ಟ್ಸ್ಗಳು ಸಿಗಲ್ಲ ಇವು. ಸದ್ಯಕ್ಕೆ ಈ ಕಂಡೀಷನಲ್ಲಿದೆ ಗುರು. ಇನ್ನೂ ಉಜ್ಜಿ ಪಜ್ಜಿ ಏನು ಸ್ವಲ್ಪ ಮಣ್ಣು ಗಿಣ್ಣೆಲ್ಲ ತೆಗಿಬೇಕು. ಇದ್ರ ನಂಬರ್ ನೋಡಿ CMM 1322. ಇದನ್ನು ಬೇಕಾದ್ರೆ ಏನಾರು ರಿಪೇರಿ ಬಂದರೆ ದೂರದಲ್ಲಿ ಹೆಗ್ಲ ಮೇಲೆ ಕೆಸ್ಕೊಂಡು ಬರ್ತಾ ಇರ್ಬೋದು ಗುರು. ಮಣ್ಣೆಲ್ಲ ಆದಷ್ಟು ತೆಗೆದಿದ್ದೀನಿ. ಇನ್ನೂ ಸ್ವಲ್ಪ ತೆಗಿಬೇಕು. ಈಗ ಕುಮಾರಣ್ಣ ಪ್ಲಾಸ್ಟಿಕ್ ಐಟಮ್ ಏನೇನು ತೆಗಿತಾರೆ ಅದನ್ನೆಲ್ಲ ತೆಗಿತಾ ಇದ್ದಾರೆ. ರೀಸನ್ ಬಂದ್ಬಿಟ್ಟು ಈಗ ಇದಕ್ಕೆ ಡೀಸೆಲ್ ಸ್ಪ್ರೇ ಮಾಡಿ ನಿಲ್ಲಿಸ್ಬೇಕು. ಯಾಕಂದ್ರೆ ನಟ್ಟು ಬೆಲ್ಟ್ ಎಲ್ಲ ಲೂಸ್ ಆಗಬೇಕು. ಅದಕ್ಕೋಸ್ಕರ ಡೀಸೆಲ್ ಸ್ಪ್ರೇ ಮಾಡ್ತಾರೆ. ಮುಂದ್ಗಡೆ ಟೈರು ತಿರುಗ್ತಾ ಇಲ್ಲ. ಸೊ ಗಾಡಿ ನೋಡ್ತಾ ಇರೋ ಈ ರೀತಿ ಕಂಡೀಷನಲ್ಲಿದೆ. ಈಗ ಡೀಸೆಲ್ ತೊಗೊಬಂದು ಈ ಡೀಸೆಲ್ನ ಎಲ್ಲ ಪಾರ್ಟಿಗೂ ಎಲ್ಲೆಲ್ಲಿ ರಸ್ಟ್ ಹಿಡಿದೈತೆ ಎಲ್ಲ ಕಡೆ ರಸ್ಟ್ ಹಿಡಿದೈತೆ ಬಿಡಿ. ಒಂದು ಕಡೆ ಅಲ್ಲ, ಎಲ್ಲ ಕಡೆಗೂ ರಸ್ಟ್ನ ಇದು ಡೀಸೆಲ್ನ ಸ್ಪ್ರೇ ಮಾಡೋಣ ಬನ್ನಿ. ಈಗ ಸ್ಪ್ರೇ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಆಮೇಲೆ ಏನೇನು ಬಿಚ್ಕೋಬೇಕು ಏನು ಬಿಚ್ಚಬಾರ್ದು ಎಲ್ಲ ನೋಡ್ಕೋಬೇಕು. ಡೀಸೆಲ್ನ ಸ್ಪ್ರೇ ಮಾಡುವ ಬನ್ನಿ. ಬರ್ತಿದ್ದಾಗೆ TFR ಲೋನಿಗೆ ಡೀಸೆಲಲ್ಲಿ ಸ್ನಾನ ಎಲ್ಲ ಕಡೆನೂ ಈ ರೀತಿ ನಿಧಾನಕ್ಕೆ ಸ್ಪ್ರೇ ಮಾಡಬೇಕು. ಯಾಕಂದರೆ ರಸ್ಟ್ ಹಿಡಿದು ಬಿಟ್ಟಿರ್ತವೆ, ಬರೋಲ್ಲ, ತಿರ್ಗಲ್ಲ, ಬೇರಿಂಗೆಲ್ಲ ಸ್ಟ್ರಕ್ ಆಗಿರ್ತವೆ. ಡೀಸೆಲ್ ಹಾಕೋದ್ರಿಂದ ಎಲ್ಲ ಫ್ರೀ ಆಯ್ತಾ ಗುರು. ಅದಕ್ಕೆ ಡೀಸೆಲ್ ಹಾಕ್ತಾ ಇರೋದು. ಪ್ರತಿಯೊಂದಕ್ಕೂ ಹಾಕ್ಬೇಕು. ಎಲ್ಲದಕ್ಕೂ ಆದಷ್ಟು ಹಾಕಿದ್ದೀನಪ್ಪ. ನಮ್ಮ ಕುಮಾರಣ್ಣವರು ಹಾಕ್ತಾಯಿದ್ದಾರೆ. ಈಗ ಸಂಪೂರ್ಣವಾಗಿ ಸ್ನಾನ ಮಾಡಿಸ್ಬಿಟ್ಟಿದ್ದೀವಿ. ಮುಂದ್ಗಡೆ ಟೈರಿಂದ ಮತ್ತು ಹಿಂದ್ಗಡೆ ಇದರಿಂದ ಸ್ವಲ್ಪ ನೀರು ಅನ್ಕಿದೆ. ಯಾಕೆಂದರೆ ಮಳೆಯಲ್ಲಿ ಸಿಕ್ಕಾಪಟ್ಟೆ ನೆನ್ಬಿಟ್ಟೈತೆ. ಎಷ್ಟು ವರ್ಷ ನಿಂತಿತ್ತೋ ಗೊತ್ತಿಲ್ಲ. ಗಿಡನೇ ಮುಚ್ಕೊಬಿಟ್ಟಿತ್ತು. ಬೈಕೇ ಕಾಣ್ತಿರಲಿಲ್ಲ. ಹಂಗೆ ಇದು ಮಾಡಿ ಬೈಕ್ನ ತೆಗೆದಿದ್ದೀವಿ. ಬೈಕ್ ಪರಿಸ್ಥಿತಿ ಸದ್ಯಕ್ಕೆ ಈ ಕಂಡೀಷನಲ್ಲಿದೆ ಗುರು. ಡೀಸೆಲ್ ಹಾಕಿ ಒಂದು 2-3 ಗಂಟೆಗಳೇ ಆಗೋಯ್ತು. 3-4 ಗಂಟೆನೇ ಆಗೋಯ್ತು. ಸದ್ಯಕ್ಕೆ ಡೀಸೆಲೆಲ್ಲ ಆರಿದೆ. ಸೊ ಕುಮಾರಣ್ಣ ಫ್ರೀ ಆಗ್ತಾರೆ, ನೋಡ್ಕೋಬೇಕು. ಆಗ ಅವೆಲ್ಲ ನಟ್ಟು ಬೋಟೆಲ್ಲ. ಅಂದರೆ ನಾನೇನು ಥಿಂಕ್ ಮಾಡಿದ್ದೀನಪ್ಪ ಅಂತಂದರೆ ಪೇಂಟು ಒರಿಜಿನಲ್ ಇದೆ ಗುರು. ಸೊ ಅದಕ್ಕೋಸ್ಕರ ಪೇಂಟ್ ಏನು ಮಾಡ್ಸೋಕ್ಕೋಗಲ್ಲ. ಇದೇ ರಸ್ಟಿಕ್ ಕಂಡೀಷನಲ್ಲಿ ಪೇಂಟ್ ಇರುತ್ತೆ. ಮಿಕ್ಕಿದ್ದು ಏನೇನಿದೆ ಕ್ರೋಮಿಯಮ್ ಐಟಮ್ಮು, ಸಣ್ಣ ಪುಟ್ಟ ಐಟಮ್ ಎಲ್ಲ ಕ್ಲೀನಾಗಿ ಪಾಲಿಶ್ ಆಗಿ ಕ್ರೋಮಿಯಮ್ ಆಗಿ ಪೇಂಟಾಗಿ ಬರುತ್ತೆ ಗುರು. ಯಾಕೆಂದರೆ ಇಲ್ಲಾಂದರೆ ಗಾಡಿ ಕ್ಲೀನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಅಲ್ಲಿಂದನೇ ಹೇಳ್ಬೇಡಿ ಬನ್ನಿ ಇಲ್ಲಿಗೆ. ಇದರ ಒಬ್ಬ ಸ್ಪೆಷಾಲಿಟಿ ನಿಮಗೆಲ್ಲ ತಿಳಿಸ್ಕೊಡ್ಬೇಕು. ಯಾಕೆಂದರೆ ಗಾಡಿ ತೊಗೊಂಡಿದ್ವಿ ಆದಮೇಲೆ ಸ್ಪೆಷಾಲಿಟಿ ಹೇಳಿದ್ರೆ ಹೆಂಗಾಗುತ್ತೆ ಗೊತ್ತಾ, ಅದನ್ನೆಲ್ಲ ಕುಮಾರಣ್ಣ ಹೇಳ್ತಾರೆ. ಇದು ಕುಮಾರಣ್ಣ ಅವರ ಗಾಡಿ, ಯಾರಿಗೋ ಕೊಟ್ಟಿದ್ರು, ಅವ್ರು ನನಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮೇಲೆ ಹೇಳೋಣ ಗಾಡಿ ರೆಡಿ ಆದಮೇಲೆ. ಸದ್ಯಕ್ಕೆ ಈಗ ಇದ್ರ ಸ್ಪೆಷಾಲಿಟಿ ಏನೇನು ಕತೆ ಅಂತ ಕುಮಾರಣ್ಣವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ ಕುಮಾರಸ್ವಾಮಿ ಅವರೇ. TFR ಲೂನಾ ಅಂತ. TFR ಲೂನಾ
ಸಿಂಗಲ್ ಪ್ಲೇಸು ಮೈಸೂರು ರಿಜಿಸ್ಟ್ರೇಷನ್ನು CMM 1322 ನಂಬರು ಸಖತ್ತಾಗಿದೆ. ಎಷ್ಟು ಸಿ ಇದು 49 cc ನೋಡಿ ಗುರು. 49 cc ಸೀರಿಯಸ್ 2 ಸ್ಟ್ರೋಕು. ಹೆಂಗೆ ಸೈಲೆನ್ಸರ್ ಸಖತ್ತಾಗೈತಲ್ವ. ಚೈನ್ ನೋಡಿ, ಚೈನ್ ಸಿಸ್ಟಮು ಸಖತ್ತಾಗೈತೆ. ವೀಲು, ಶಾಕ್ ಅಬ್ಸರ್ರು. ಅದಾದ್ಮೇಲೆ ಇದಕ್ಕೆ ಬ್ಯಾಕ್ ಸೀಟ್ ಬರಲ್ಲ, ನಿಮಗೆಲ್ಲ ಗೊತ್ತಿಲ್ಲ. ಅಂದರೆ ಫ್ರಂಟ್ ಒಂದೇ ಸೀಟ್ ಬರೋದು. 2.5 ಲೀಟ್ರ್ 3 ಲೀಟ್ರ್ ಪೆಟ್ರೋಲ್ ಹಿಡಿಯುತ್ತೆ ಇದರಲ್ಲಿ. ಸಿಂಗಲ್ ಸಿಲಿಂಡ್ರ್ ಓನ್ಲಿ, ಡಬಲ್ ಸಿಲಿಂಡರ್ ಬರೋಲ್ಲ. ಹೆಡ್ಲೈಟ್ ಹೊಡೆದೋಗ್ಬಿಟ್ಟಿದೆ. ಇದನ್ನು ಬೇರೆ ಹಾಕಬೇಕು. ಬಲ್ಪು ಯಾವುದಿದೆ ಅಂತ ಗೊತ್ತಿಲ್ಲ, ಹೋಗಿರ್ಬೋದು. ಒರಿಜಿನಲ್ ಮೀಟ್ರ್ ಇದೆ, ಒರಿಜಿನಲ್ ಕೇಬಲ್ಸ್ ಇದೆ, ಒರಿಜಿನಲ್ ಎಂಜಿನ್ನು, ಶೋರೂಮ್ ಪೈಂಟು ಏನೇನಿದೆ ಅದೆಲ್ಲ ಶೋರೂಮ್ ಪೈಂಟ್ ಹಾಕೋರು. ಇದರಲ್ಲಿ ಯಾವುದನ್ನೂ ಏನು ಕೂಡ ನಾವು ಚೇಂಜ್ ಮಾಡಿಲ್ಲ. ಇದ್ರದ್ದು ಕ್ಯಾಬ್ಗಳಿತ್ತು, ನಾನೇ ತೆಗೆದಾಕಿದ್ದೀನಿ. ಸುಮಾರು ತಗೊಂಡ್ಮೇಲೆ ಒಂದು 4 ಸತಿ ಇದ್ರದ್ದು ಏನು ಓವರಾಲ್ ಬಾಡಿಗೆ ಡೀಸರ್ ಸ್ಪ್ರೇ ಮಾಡಿದ್ದೀವಿ. ಅದಕ್ಕೆ ಈ ಕಂಡೀಷನಲ್ಲಿ ಕಾಣ್ತಾ ಇದೆ. ಆಗಲೇ ನೋಡಿದಂಗೆ ಫುಲ್ ಮಣ್ಣೆಲ್ಲ ತುಂಬಿ ಗಿಡಗಳೆಲ್ಲ ಇದ್ರ ಬೆಳ್ಕೊಬಿಟ್ಟಿತ್ತು. ಇದಕ್ಕೀಗ ಜಿಯೋ ಕೂಡ ಫಂಕ್ಷನ್ ನಡೀತಾ ಇದೆ. ಅದಾದಮೇಲೆ ಇದು ಕೂಡ ನೋಡಿ, ಹಾರನ್ನು, ಇಂಡಿಕೇಟ್ರು ಮತ್ತು ನಾಬು ಎಲ್ಲ ಒರಿಜಿನಲ್ ಇರೋದು ಗುರು. ಯಾವುದನ್ನು ಕೂಡ ನಾವು ಚೇಂಜ್ ಮಾಡಿಲ್ಲ. ಶೋರೂಮ್ ಕ್ಯಾಪ್ ನೋಡಿ, ಇದು ಅಷ್ಟೇ. ಎಷ್ಟು ಆಯಿಲು 0.08% ಏನೋ ಹಾಕ್ತಾರೆ. ಫುಲ್ ಟ್ಯಾಂಕ್ ಮಾಡಿಸಿದ್ರೆ 8% ಆಯಿಲ್ ಹಾಕಿ ಅಂತ ಮೆನ್ಷನ್ ಮಾಡಿಬಿಟ್ರೆ ಕ್ಯಾಪ್ ಮೇಲೆ. ಸೊ ಇದು ಫುಟ್ ಇಟ್ಕೊಳ್ಳೋವಂಥದ್ದು ಕೂಡ ಒರಿಜಿನಲ್ ಇದೆ ಗುರು. ಲೂನಾ ಅಂತ ಬ್ರ್ಯಾಂಡಿಂಗ್ ನೋಡಿ, ಸಕಲಾಯ್ತಲ್ವ. ಎಲ್ಲ ಒರಿಜಿನಲ್ಲು. ಈ ಗಾಡಿ ಯಾರತ್ರ ತಗೊಂಡೆ, ಏನು ಕತೆ ಅನ್ನೋದಕ್ಕೆ ಈಗ ಉತ್ತರ ನಿಮಗೆಲ್ಲ ಸಿಗುತ್ತೆ ಗುರು. ಈ ಗಾಡಿ ಬಂದ್ಬಿಟ್ಟು ನಮ್ಮ ಕುಮಾರಣ್ಣ ಅವ್ರದ್ದು. ಕುಮಾರಣ್ಣ ಹತ್ರನೇ ತಗೊಂಡಿದ್ದು. ಕುಮಾರಣ್ಣ ಅವ್ರ ಹತ್ರದಿಂದ ಬೇರೆ ಯಾರು ತಗೊಂಡಿದ್ರು, ಅವ್ರ ಹತ್ರ ಅಂದರೆ ನಾನು ತಗೊಂಡೆ. ಬಟ್ ಅವ್ರು ತಗೊಂಡಾದ್ಮೇಲೆ ನಮ್ಮ ಕುಮಾರಣ್ಣ ಅವ್ರ ಹತ್ರನೇ ಇದ್ದಿದ್ದು. ಸೊ ಇದ್ರ ಬಗ್ಗೆ ಹಿಸ್ಟ್ರಿ, ಅವ್ರು ಯಾವಾಗ ತೊಗೊಂಡ್ರು, ಎಲ್ಲಿ ತೊಗೊಂಡ್ರು, ಏನು ಕತೆ ಅಂತ ಕುಮಾರಣ್ಣ ಅವರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳ್ಕೊಬಿಡಿ. ಹೇಳಿ ಕುಮಾರಣ್ಣ. ಹಲೋ, ನಮಸ್ಕಾರ. ಈ ಗಾಡಿ ತಗೊಂಡು ಸುಮಾರು ಒಂದು 20 ವರ್ಷದ ಮೇಲಾಗಿರ್ಬೇಕು. ಇದು ನಂಜನಗೂಡಲ್ಲಿ ಹಿಂಗೆ ಮೈಸೂರಲ್ಲಿ ಒಬ್ಬರು ಯಾರೋ ಅಡ್ರೆಸ್ ಕೊಟ್ಟು ಪೇಂಟಿಂಗ್ ಶಾಪ್ ಹತ್ರ ನಂಜನಗೂಡಲ್ಲಿ ತಗೊಬಂದಿದ್ದು ಗಾಡಿ ಇದು. ಅಲ್ಲಿಂದ ರನ್ನಿಂಗಲ್ಲೇ ಬಂದೆ ನಾನು ಓಡಿಸ್ಕೊಂಡು. ಒಳ್ಳೆ ಅಕ್ಕಿಗೆ ಆಕಾಶದಲ್ಲಿ ಆರ್ತಲ್ಲ ಆ ಥರ ಫೀಲಿಂಗ್ ಗಾಡಿ ಇದು. ಅಷ್ಟು ನೈಸು ಗಾಡಿ ಬರೋದು. ಬಂದರೂ ಚೆನ್ನಾಗಿತ್ತು. ಇದೇನು ಕೆಟ್ಟೋಗೇನು ನಿಂತಿರಲಿಲ್ಲ. ಹಿಂಗೆ ಅವರು, ನಾನು ಯಾರೋ ನಮ್ಮ ಸ್ನೇಹಿತರು ಕೊಟ್ಟಿದ್ದೆ, ಅವರು ಶೆಡ್ಡಲ್ಲಿ ನಿಲ್ಲಿಸಿ ಸ್ವಲ್ಪ ಮಳೆ ಗಾಳಿ ಮೇಂಟೈನ್ ಮಾಡ್ದಲ್ಲೇ ನಿಲ್ಲಿಸಿ ಒಳಗಡೆ ವಾಟ್ರ್ ಫಾರ್ಮೇಷನ್ ಆಗಿ ಇಂಜಿನ್ ಒಳಗಡೆ ಎಲ್ಲ ಸ್ಟ್ರಕ್ ಆದಂಗೆ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಬಿಚ್ಚಿ ರೆಡಿ ಮಾಡ್ತಾ ಇದ್ದೀವಿ. ಅದೇ ಥರ ರೆಡಿ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರ್ತದೆ. ಇದೇ ಶೀಲ್ಡ್ ಇಂಜಿನ್ ಗಾಡಿನೇ, ರನ್ನಿಂಗ್ ಗಾಡಿ ಇದು. ಓನರ್ ಬಗ್ಗೆ ಆ ಥರ ಆಗಿದ್ದು. ಓನರ್ ಬಗ್ಗೆ ಮರ್ತಿದ್ದೀನಿ ಬಹುಶಃ. ಆಗೆಲ್ಲ ಇಷ್ಟೊಂದು ಇದಿರಲಿಲ್ಲ. ಯಾವ ತಗೊಂಡಿದ್ದೆ ತಗೊಂಡಿದ್ದು ಅದು ಓನರು ಹಿಂಗೆ ಪರಿಚಯ ಆಗಿ ತಗೊಂಡಿದ್ದು. ಅವರು ಸಿಂಗಲ್ ಓನರ್ ಗಾಡಿ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಈಗಲೂ ಸಿಂಗಲ್ ಓನರ್ನಾ? ಈಗಲೂ ಸಿಂಗಲ್ ಓನರ್ ಗಾಡಿ ಇದು. ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಇನ್ನೂ ನನ್ನ ಕೈಗೆ ಬಂದಿಲ್ಲ, ಅದಕ್ಕೋಸ್ಕರ ಓನರ್ ಬಗ್ಗೆ ನನಗೆ ಮೈಸೂರು ಪಾಸಿಂಗ್ ಗಾಡಿ. ಮೋಸ್ಟ್ಲಿ ಇದು 86 ಮಾಡಲ್ ಗಾಡಿ ಇದು. 1986 ಮಾಡಲ್ ಗಾಡಿ. ಎಲ್ಲ ರನ್ನಿಂಗ್ ಆದರೆ ಎಲ್ಲ ಚೆನ್ನಾಗಿ ಪಾಲಿಶಿಂಗ್ ಬಂದ್ಬಿಡ್ತದೆ. ಸೊ ಈಗ ಎಂಜಿನ್ ನೋಡಿದ್ರಾಗೆ ಎಂಜಿನ್ ಬಿಚ್ಬಿಟ್ಟು ಎಲ್ಲ ಬೋರ್ಗೆಲ್ಲ ಕೊಟ್ಟಿದ್ದೀವಿ. ಸೊ ಬೆಂಗಳೂರಿಂದ ಒಂದು ಐಟಮ್ ಬರಬೇಕಿತ್ತು, ಅದು ಬಂದಿದೆ, ನಿನ್ನೆ ಬಂತು. ಇನ್ನೊಂದು 2-3 ದಿನದಲ್ಲಿ ಎಂಜಿನ್ ಫುಲ್ ರೆಡಿ ಮಾಡಿಕೊಂಡು ಗಾಡಿನ ರನ್ನಿಂಗ್ ಕಂಡೀಷನ್ ಮಾಡ್ತೀವಿ. ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಈ ಗಾಡಿ ಓನರ್ಶಿಪ್ ಬಗ್ಗೆ ಯಾರ್ದು ಏನು ಅಂತ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಬೇಕಿತ್ತು, ಅದಕ್ಕೋಸ್ಕರ ನಿಮಗೆ ತಿಳಿಸಿದ್ದೀನಿ. ಅಂದ ಹಾಗೆ ನನ್ನ ಇನ್ನು ಮಿಕ್ಕಿದ ಗಾಡಿಗಳು ಯಾವ್ಯಾವುದು ಏನು ಕತೆ ಏನಾಗಿದೆ ಅಂತ ಒಂದು ಸತಿ ತೋರಿಸ್ತೀನಿ ನೋಡಿಬಿಡಿ. ರೋಡ್ ಕಿಂಗ್ ಅಲ್ಲಿ ನಿಂತಿದೆ. ರೋಡ್ ಕಿಂಗ್ದು ಎಲ್ಲ ಐಟಮ್ ಬಂದಾಯಿತು. ಇನ್ನೇನು ಸ್ವಲ್ಪ ಕ್ರೋಮಿಯಮ್ ಐಟಮ್ ಬಾಕಿ ಇದೆ, ಅದೊಂದು. ಮತ್ತು ಅದಾದಮೇಲೆ ಇಲ್ಲೊಂದು ಲ್ಯಾಂಬ್ರೆಟಾ ಇದೆ ನೋಡಿ, ಇದ್ರದ್ದು ಎಲ್ಲ ಐಟಮ್ ಬಂದಿದೆ. ಅದರದ್ದು ಎಂಜಿನ್ ಇಲ್ಲಿ ಬಿದ್ದಿದೆ ನೋಡಿ, ಲ್ಯಾಂಬ್ರೆಟಾದು. ಸೊ ಫಸ್ಟು ಲೂನಾ ರೆಡಿ ಆಗುತ್ತೆ, TFR ಲೂನಾ ರೆಡಿ ಆಗುತ್ತೆ. ಅದಾದಮೇಲೆ ರೋಡ್ ಕಿಂಗ್ ರೆಡಿ ಆಗುತ್ತೆ. ಅದಾದಮೇಲೆ ಲಾಸ್ಟ್ದಾಗಿ ನಮ್ಮ ಲ್ಯಾಂಬ್ರೆಟಾ ಇಟ್ಕೋತೀವಿ. ಇಷ್ಟೂ ಗಾಡಿಗಳು ಈಗ ಬಾಕಿ ಇದ್ದಾವೆ. ಸೊ ಹೇಳಿದ ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋದಿಂದ ರೋಡ್ ಕಿಂಗ್ದು ಸ್ವಲ್ಪ ಐಟಮ್ ಎಲ್ಲ ಹೋಗಿ ತೊಗೊಬಂದಿದ್ದೀವಿ, ಮತ್ತು ಏನೇನು ತಂದಿದ್ದೀವಿ, ಏನೇನು ಕತೆ ಅಂತ ಅದರದ್ದು ಸ್ವಲ್ಪ ಹಾಕ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ, ಲೂನಾ ತೊಗೊಂಡಿದ್ದೀನಿ, ಹೊಸ ಬೈಕು. ಅಂತೂ ಇಂತೂ ಹೊಸ ಮೊಪೆಡ್. ಬೈಕ್ ಅಂತನೂ ಅಲ್ಲ, ಸ್ಕೂಟಿ ಅಂತನೂ ಅಲ್ಲ, ಮೊಪೆಡ್ ಗುರು. ಏನು ನೋಡಿ, ಇಂಜಿನ್ ಎಲ್ಲ ಬಿಚ್ಬಿಟ್ಟಲ್ಲೇ ಕೊಟ್ಬಿಟ್ಟಿದ್ದೀವಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ. TFR ಲೂನಾ ಹೀಗಿದೆ. ಕುಮಾರಣ್ಣ ಅವ್ರದ್ದು ತೊಗೊಂಡಿದ್ದೀವಿ, ರೆಡಿ ಮಾಡ್ಸೋಣ.
ವಿಂಟೇಜ್ ಸ್ಕೂಟ್ರಲ್ಲಿ ಇದರಲ್ಲೂ ಒಂದು ಲಾಂಗ್ ರೈಡ್ ಹೋಗೋಣ, ಏನಂತೀರ? ಸೊ ನೋಡಿದ್ರಲ್ಲ ಇವತ್ತಿನ ಏನು ವೀಡಿಯೋ ಇತ್ತು ಮೊಪೆಡ್ ಬಗ್ಗೆ ತೊಗೊಂಡೆ ಅಂತ, ಅದನ್ನು ನಿಮಗೆ ಮಾಡಿ ಹಾಕಿದ್ದೀನಿ. ಅದ್ರದ್ದು ಇಂಜಿನೆಲ್ಲ ಬಿಚ್ಚಾಗಿದೆ, ಅದ್ರ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಅಂದರೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಎಲ್ಲರಿಗೂ ಸಿಕ್ಕಿನಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.